ಇಲ್ಲಿಯವರೆಗೆ ರಾಘವ್ ಸಿಯಾಳಿಗಾಗಿ ಅವಳನ್ನು ತುಂಬ ಪ್ರೀತಿಸುವ ತಾಯಿಯನ್ನು ನಾನು ಕಂಡುಕೊಂಡಿದ್ದೇನೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ವರ್ಷ ಸಂತೋಷದಿಂದ ನಿಜವಾಗಿಯೂ ಅರೆ ವಾವ್, ಇದು ತುಂಬ ಒಳ್ಳೆಯ ವಿಷಯ, ನಿಜವಾಗಿಯೂ ಸಿಯಾಳಿಗೆ ತಾಯಿ ಸಿಗುತ್ತಾಳೆ ಮತ್ತು ನಿಮಗೆ ಜೀವನ ಸಂಗಾತಿ. ಹಾಗಾದರೆ ನೀವು ಅವಳನ್ನು ನನಗೆ ಯಾವಾಗ ಪರಿಚಯಿಸುತ್ತೀರಿ? ಅವಳು ಯಾರು ಎಂದು ಸಂತೋಷದಿಂದ ಕೇಳುತ್ತಾಳೆ. ರಾಘವ್ ಏಕಾಏಕಿ ಅವಳ ಕೈ ಹಿಡಿದು ನೀನು ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ವರ್ಷಗೆ ಆಘಾತವಾಗುತ್ತದೆ. ಅವಳ ಮುಖದ ಬಣ್ಣ ಮಾಸುತ್ತದೆ. ಅವಳು ತಕ್ಷಣ ತನ್ನ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತಾಳೆ. ಮುಂದುವರಿದ ಭಾಗ. ಇದನ್ನು ಅವಳು ಊಹಿಸಿರಲಿಲ್ಲ. ರಾಘವ್ ಅವಳಿಗೆ ಪೂರ್ತಿ ವಿಷಯ ಹೇಳುವ ಮೊದಲು ಅವನು ಕೇವಲ ಸಿಯಾಳಿಗಾಗಿ ತಾಯಿಯಲ್ಲ, ತನ್ನ ಜೀವನ ಸಂಗಾತಿಯನ್ನು ಬಯಸುತ್ತಿದ್ದೇನೆ ಎಂದು ಹೇಳುವ ಮೊದಲು ಮನಸ್ಸಿನಲ್ಲೇ ಅವಳನ್ನು ಪ್ರೀತಿಸಲು ಪ್ರಾರಂಭಿಸಿದ್ದಾನೆ. ಆ ಮಾತು ಅವನ ತೊಟಿಗೆ ಬಂತು. ಆದರೆ ಅದಕ್ಕೂ ಮೊದಲು ವರ್ಷ ತನ್ನ ಕೈಯನ್ನು ಹಿಂದಕ್ಕೆಳೆದುಕೊಂಡು ಇದು ಸಾಧ್ಯವಿಲ್ಲ ಎಂದು ಹೇಳಿ ಅಲ್ಲಿಂದ ಎದ್ದು ಹೋಗಲು ಪ್ರಾರಂಭಿಸುತ್ತಾಳೆ. ವರ್ಷಳ ಈ ಉತ್ತರದಿಂದ ರಾಘವ್ಗೂ ಆಶ್ಚರ್ಯವಾಗುತ್ತದೆ. ಅವನು ತಕ್ಷಣವೇ ಅವಳ ಹಿಂದೆ ಹೋಗುತ್ತಾನೆ. ಇತ್ತ ಸೂರ್ಯವಂಶಿ ಮನೆಯಲ್ಲಿ ವಿರಾಟ್ ಎದ್ದಿದ್ದನು. ಅವನು ಸ್ಟಡಿ ರೂಮ್ನಿಂದ ಹೊರಗೆ ಬರುತ್ತಾನೆ. ಆಗ ಅವನ ಕಣ್ಣುಗಳು ಮೊದಲು ಹಾಸಿಗೆಯ ಮೇಲೆ ಆರಾಮವಾಗಿ ಮಲಗಿದ್ದ ಕಾವ್ಯ ಮೇಲೆ ಬೀಳುತ್ತವೆ. ಅವಳು ಯಾವುದೋ ಬೊಂಬೆಯಂತೆ ಕಾಣುತ್ತಿದ್ದಳು. ಅವಳ ಕೂದಲಿನ ಒಂದು ಎಳೆ ಅವಳ ಮುಖದ ಮೇಲೆ ಬಿದ್ದಿತ್ತು. ಅದು ವಿರಾಟ್ನನ್ನು ತನ್ನ ಕಡೆಗೆ ಸೆಳೆಯುತ್ತಿತ್ತು. ವಿರಾಟ್ನ ಕಣ್ಣುಗಳು ಮೇಜಿನ ಮೇಲೆ ಇಟ್ಟಿದ್ದ ಗುಲಾಬಿ ಹೂವು ಮತ್ತು ಚಾಕ್ಲೇಟ್ ಬಾಕ್ಸ್ ಮೇಲೆ ಬೀಳುತ್ತವೆ. ಅದನ್ನು ಅವನು ನಿನ್ನೆ ರಾತ್ರಿ ಕಾವ್ಯಾಳಿಗಾಗಿ ತಂದಿದ್ದನು. ಅವನು ಆ ಎರಡು ವಸ್ತುಗಳನ್ನು ಎತ್ತಿಕೊಂಡು ನಿಧಾನವಾಗಿ ಕಾವ್ಯಾಳ ಬಳಿ ಹೋಗಿ ಕುಳಿತುಕೊಳ್ಳುತ್ತಾನೆ. ಅದೇ ಸಮಯದಲ್ಲಿ ಕಾವ್ಯ ಎಚ್ಚರಗೊಳ್ಳುತ್ತಾಳೆ ಮತ್ತು ಅವಳಿಗೆ ವಿರಾಟ್ ಹತ್ತಿರವಿರುವ ಅರಿವಾಗುತ್ತದೆ. ಆದ್ದರಿಂದ ಅವಳು ತನ್ನ ಕಣ್ಣುಗಳನ್ನು ತೆರೆಯದೆ ಕೇವಲ ಮಲಗಿರುವ ನಾಟಕವಾಡುತ್ತಾಳೆ. ವಿರಾಟ್ ನಿಧಾನವಾಗಿ ಅವಳ ಇನ್ನಷ್ಟು ಹತ್ತಿರ ಹೋಗಿ ಆ ಎರಡು ವಸ್ತುಗಳನ್ನು ಅವಳ ಬಳಿ ಇಟ್ಟು, ಇದನ್ನು ನಾನು ನಿನಗಾಗಿ ತಂದಿದ್ದೆ. ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸುವಾಗ ನಿನಗೆ ನೀಡಲು ಯೋಚಿಸಿದ್ದೆ. ಆದರೆ ಅದು ಸಾಧ್ಯವಾಗಲಿಲ್ಲ. ನನಗೆ ಯಾವುದು ಸರಿ ಯಾವುದು ತಪ್ಪು ಎಂದು ಗೊತ್ತಿಲ್ಲ. ಹೌದು, ನಾನು ಹಿಂದೆ ವರ್ಷಗಳನ್ನು ತುಂಬ ಪ್ರೀತಿಸುತ್ತಿದ್ದೆ. ಆದರೆ ಅವಳು ನನ್ನ ಪ್ರೀತಿಯನ್ನು ಕೇವಲ ತಮಾಷೆ ಮಾಡಿ ನನ್ನನ್ನು ಬಿಟ್ಟು ಹೋದಳು. ಅದರ ನಂತರ ನಾನು ಬದುಕುವುದನ್ನೇ ಬಿಟ್ಟೆ. ಪ್ರೀತಿ ಎಂಬ ಪದದ ಮೇಲೆ ದ್ವೇಷ ಹುಟ್ಟಿಕೊಂಡಿತು. ಆದರೆ ನೀನು ನನ್ನನ್ನು ಬದಲಾಯಿಸಿದ್ದೀಯ. ನಿನ್ನ ಅವರ್ಣನೀಯ ಪ್ರೀತಿಯ ಮುಂದೆ ನಾನು ಸೋತೆ ಮತ್ತು ಯಾವಾಗಲೂ ಸೋತವನಾಗಿಯೇ ಇರಲು ಬಯಸುತ್ತೇನೆ. 2 ನಿಮಿಷಗಳ ಕಾಲ ವಿರಾಟ್ ಮೌನವಾಗುತ್ತಾನೆ. ಕಣ್ಣು ಮುಚ್ಚಿ ಮಲಗಿದ್ದ ಕಾವ್ಯ ಅವನ ನೋವನ್ನು ಅವನ ಸಂಕಟವನ್ನು ಅನುಭವಿಸುತ್ತಿದ್ದಳು. ಅವಳ ಮನಸ್ಸು ತಕ್ಷಣವೇ ವಿರಾಟ್ನನ್ನು ತನ್ನ ಎದೆಗೆ ಸೇರಿಸಿಕೊಳ್ಳಲು ಬಯಸುತ್ತಿತ್ತು. ಆದರೆ ವಿರಾಟ್ ತನ್ನ ಮನಸ್ಸಿನ ಭಾರವನ್ನು ಹೊರಹಾಕುತ್ತಿದ್ದಾನೆ, ತನ್ನ ಸಂಕಟವನ್ನು ಕಡಿಮೆ ಮಾಡಿಕೊಳ್ಳುತ್ತಿದ್ದಾನೆ ಎಂದು ಯೋಚಿಸಿ ಅವಳು ಹಾಗೆಯೇ ಮಲಗಿದ್ದಳು. ವಿರಾಟ್ ತನ್ನ ಮೌನವನ್ನು ಮುರಿಯುತ್ತಾ, ಎಲ್ಲ ನನ್ನ ತಪ್ಪೇ ಎಂದು ನನಗೆ ಗೊತ್ತು. ಅನಗತ್ಯವಾಗಿ ನಿನ್ನ ಮೇಲೆ ಎಷ್ಟು ಕೋಪ ಮಾಡಿಕೊಂಡೆ. ನಿನಗೆ ತುಂಬ ಮಾತುಗಳನ್ನು ಹೇಳಿದೆ. ಕೆಲವು ತಿಳಿದು ಕೆಲವು ತಿಳಿಯದೆಯೂ ನಿನ್ನ ಮನಸ್ಸನ್ನು ತುಂಬ ನೋಯಿಸಿದ್ದೇನೆ. ಪ್ರತಿ ಬಾರಿಯೂ ನಿನ್ನಿಂದ ಓಡಿ ಹೋಗುತ್ತಲೇ ಇದ್ದೆ. ನಿನ್ನ ಪ್ರೀತಿಯಿಂದ ಓಡಿ ಹೋಗುತ್ತಲೇ ಇದ್ದೆ. ಆದರೆ ಇನ್ನೂ ಇಲ್ಲ. ಈಗ ನಾನು ನಿಲ್ಲಲು ಬಯಸುತ್ತೇನೆ, ಬದುಕಲು ಬಯಸುತ್ತೇನೆ. ನಿನ್ನ ಪ್ರೀತಿಯಲ್ಲಿ ಶಾಶ್ವತವಾಗಿ ಸೆರೆಯಾಗಲು ಬಯಸುತ್ತೇನೆ. ನೋಡು, ನಾನು ಹೇಗಿದ್ದೇನೋ ಹಾಗೆಯೇ ನಿನ್ನ ಮುಂದೆ ಇದ್ದೇನೆ. ಬೇರೆಯವರಂತೆ ತಿರುಚಿ ಮಾತನಾಡಲು ನನಗೆ ಬರುವುದಿಲ್ಲ. ನಾನು ನಿನಗಾಗಿ ಚಂದ್ರ ತಾರೆಗಳನ್ನು ತರುತ್ತೇನೆ ಎಂದು ಸುಳ್ಳು ಭರವಸೆಗಳನ್ನು ನೀಡಲು ಬರುವುದಿಲ್ಲ. ಕೇವಲ ಒಂದು ಭರವಸೆ ನೀಡುತ್ತೇನೆ. ಇಂದಿನಿಂದ ಈ ವಿರಾಟ್ ಸೂರ್ಯವಂಶಿ ನಿನ್ನವನು, ಕೇವಲ ನಿನ್ನವನು. ನನ್ನ ಕಳೆದ ಕಾಲ ನಮ್ಮ ಇಂದಿನ ಮೇಲೆ ಎಂದಿಗೂ ಪರಿಣಾಮ ಬೀರದಂತೆ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡುತ್ತೇನೆ ಎಂದು ಹೇಳಿ ಅವಳ ಹಣೆಯನ್ನು ಪ್ರೀತಿಯಿಂದ ಚುಂಬಿಸುತ್ತಾ ಐ ಲವ್ ಯು, ಐ ರಿಯಲಿ ಲವ್ ಯು ಎನ್ನುತ್ತಾನೆ. ನಿನ್ನ ನೆನಪುಗಳು, ನಿನ್ನ ಮಾತುಗಳು, ನಿನ್ನದೇ ಕತೆಗಳು. ಹೌದು, ಒಪ್ಪಿಕೊಳ್ಳುತ್ತೇನೆ, ನಾನು ನಿನ್ನ ಹುಚ್ಚನೇ ಎಂದು ವಿರಾಟ್ ತುಂಬ ಪ್ರೀತಿಯಿಂದ ಹೇಳುತ್ತಾನೆ. ಕಾವ್ಯ ಅವನ ಪ್ರೀತಿಯ ಸ್ಪರ್ಶದಿಂದ ರೋಮಾಂಚಿತಳಾಗುತ್ತಾಳೆ. ಅವಳ ರೋಮವು ಪುಳಕಿತವಾಗುತ್ತದೆ. ಅವಳ ಕಣ್ಣುಗಳು ತುಂಬಿ ಬರುತ್ತವೆ. ಅವಳು ಹೇಗೋ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಮಲಗಿದ್ದಳು. ಮುಂದಿನ ಕ್ಷಣದಲ್ಲಿ ವಿರಾಟ್ ನಿಧಾನವಾಗಿ ಅವಳ ಮೂಗನ್ನು ಎಳೆಯುತ್ತಾ, ಹಾಗಾದರೆ ಈಗ ನೀವು ನಿಮ್ಮ ಕಣ್ಣುಗಳನ್ನು ತೆರೆಯಬಹುದು ಮಿಸೆಸ್ ಸೂರ್ಯವಂಶಿ ಎನ್ನುತ್ತಾನೆ. ಇದನ್ನು ಕೇಳಿದ ಕೂಡಲೇ ಅವಳು ತಕ್ಷಣವೇ ತನ್ನ ಕಣ್ಣುಗಳನ್ನು ತೆರೆಯುತ್ತಾಳೆ. ಕಣ್ಣು ತೆರೆದ ತಕ್ಷಣವೇ ವಿರಾಟ್ ತನ್ನ ಹತ್ತಿರವಿರುವುದನ್ನು ನೋಡುತ್ತಾಳೆ. ಅವಳ ಹೃದಯದಲ್ಲಿ ಸಂಚಲನ ಉಂಟಾಗುತ್ತದೆ. ನಾಚಿಕೆಯಿಂದ ಕೆನ್ನೆಗಳು ಕೆಂಪಾಗುತ್ತವೆ. ವಿರಾಟ್ನ ತುಟಿಗಳ ಮೇಲೆ ತುಂಟತನದ ನಗು ಹರಡಿತ್ತು. ಅವನ ಕಣ್ಣುಗಳಲ್ಲಿ ಏನೋ ವಿಶೇಷವಿತ್ತು. ಕಾವ್ಯ ಅವನ ಕಣ್ಣುಗಳ ಶಾಖವನ್ನು ತಡೆಯಲಾಗದೆ ತಕ್ಷಣವೇ ಇನ್ನೊಂದು ಕಡೆ ತಿರುಗಿ ತನ್ನನ್ನು ತಾನು ಇಡೀ ಹೊದಿಕೆಯಿಂದ ಮುಚ್ಚಿಕೊಳ್ಳುತ್ತಾಳೆ. ಅವಳ ಈ ವರ್ತನೆಗೆ ವಿರಾಟ್ ನಗುತ್ತಾನೆ. ಅವನು ಅವಳಿಂದ ಹಿಂದೆ ಸರಿದು ವಾಶ್ರೂಮ್ಗೆ ಹೋಗುತ್ತಾನೆ. ಕಾವ್ಯಳ ತುಟಿಗಳ ಮೇಲೆ ದೊಡ್ಡ ನಗು ಹರಡಿತ್ತು. ವಿರಾಟ್ನ ಮಾತುಗಳು ಅವಳ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ನಾನು ನಿನಗಾಗಿ ಚಂದ್ರ ತಾರೆಗಳನ್ನು ತರುತ್ತೇನೆ ಎಂದು ಸುಳ್ಳು ಭರವಸೆಗಳನ್ನು ನೀಡಲು ಬರುವುದಿಲ್ಲ. ಕೇವಲ ಒಂದು ಭರವಸೆ ನೀಡುತ್ತೇನೆ. ಈ ವಿರಾಟ್ ಸೂರ್ಯವಂಶಿ ನಿನ್ನವನು, ಕೇವಲ ನಿನ್ನವನು.
ನನ್ನ ಕಳೆದ ಕಾಲ ನಮ್ಮ ಹಿಂದಿನ ಮೇಲೆ ಎಂದಿಗೂ ಪರಿಣಾಮ ಬೀರದಂತೆ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡುತ್ತೇನೆ ಎನ್ನುವ ಅವನ ಧ್ವನಿಯಲ್ಲಿ ಎಷ್ಟು ಸತ್ಯವಿತ್ತು, ಎಷ್ಟು ಪ್ರೀತಿ ಇತ್ತು. ಅದನ್ನು ಕಾವ್ಯ ಅನುಭವಿಸುತ್ತಿದ್ದಳು. ಅವಳ ಕಣ್ಣುಗಳು ಹೊಳೆಯುತ್ತಿದ್ದವು. ಇದೇ ಪ್ರೀತಿಗಾಗಿ ಅವಳು ಎಷ್ಟು ದಿನಗಳಿಂದ ಹಂಬಲಿಸುತ್ತಿದ್ದಳು. ಈಗ ಅವಳ ಕಾಯುವಿಕೆ ಪೂರ್ಣಗೊಂಡಿತ್ತು. ಅತ್ತ ಗಾರ್ಡನ್ನಲ್ಲಿ ವರ್ಷ ತನ್ನ ಕೈಗಳನ್ನು ಹಿಂದಕ್ಕೆ ಎಳೆದುಕೊಂಡು ಇದು ಸಾಧ್ಯವಿಲ್ಲ ಎಂದು ಹೇಳಿ ಅಲ್ಲಿಂದ ಹೋಗಲು ಪ್ರಾರಂಭಿಸುತ್ತಾಳೆ. ರಾಘವ್ ಅವಳ ಹಿಂದೆ ಹೋಗಿ ಅವಳ ಕೈ ಹಿಡಿದು ನಿಲ್ಲಿಸುತ್ತಾ, ಯಾಕೆ ಸಾಧ್ಯವಿಲ್ಲ? ನೀವು ಸಿಯಾಳನ್ನು ತುಂಬ ಪ್ರೀತಿಸುತ್ತೀರಿ, ಅವಳನ್ನು ನಿಮ್ಮವಳೆಂದು ಪರಿಗಣಿಸುತ್ತೀರಿ ಮತ್ತು ಸಿಯಾ ಕೂಡ ನಿಮ್ಮ ಜೊತೆ ಮಾತ್ರ ಆರಾಮವಾಗಿದ್ದಾಳೆ. ನಿಮಗಿಂತ ಉತ್ತಮ ತಾಯಿ ಅವಳಿಗೆ ಸಿಗಲು ಸಾಧ್ಯವೇ ಇಲ್ಲ ಎನ್ನುತ್ತಾನೆ. ವರ್ಷ ತುಂಬ ಹೊರಟಾಗಿ, ನಾನು ಸಿಯಾಳನ್ನು ಪ್ರೀತಿಸುತ್ತೇನೆಂದರೆ ಅದಕ್ಕೆ ನಾನು ನಿಮ್ಮನ್ನು ಮದುವೆಯಾಗುತ್ತೇನೆ ಎಂದರ್ಥವಲ್ಲ. ಕೆಲವು ಸಮಯದ ಪ್ರೀತಿ ಮತ್ತು ಜೀವನ ಪೂರ್ತಿ ಪ್ರೀತಿಯಲ್ಲಿ ತುಂಬ ವ್ಯತ್ಯಾಸವಿದೆ. ಮತ್ತು ಮದುವೆಯಾದ ತಕ್ಷಣ ನಾನು ಒಂದು ಮಗುವಿನ ತಾಯಿ ಆಗಲು ಬಯಸುವುದಿಲ್ಲ. ನನಗೂ ಕೆಲವು ಕನಸುಗಳಿವೆ, ಕೆಲವು ಆಸೆಗಳಿವೆ ಮತ್ತು ಬೇರೆಯವರ ಮಗುವನ್ನು ಜೀವನ ಪೂರ್ತಿ ಪ್ರೀತಿಸುವುದು ತುಂಬ ಕಷ್ಟ ಎಂದು ಹೇಳುತ್ತಾಳೆ. ವರ್ಷಳಿಂದ ರಾಘವ್ ಇದನ್ನು ನಿರೀಕ್ಷಿಸಿರಲಿಲ್ಲ. ವರ್ಷ ಎಂದು ಅವನು ಕೂಗುತ್ತಾನೆ. ನೀವು ಸಿಯಾಳನ್ನು ಬೇರೆಯವರಿಗೆ ಎಂದು ಹೇಳಲು ಪ್ರಯತ್ನಿಸುತ್ತಾನೆ. ನೀವು ನಿರಾಕರಿಸುವುದಾದರೆ ನೇರವಾಗಿ ನಿರಾಕರಿಸಿ, ಆದರೆ ಈ ರೀತಿಯಲ್ಲ. ವರ್ಷ ಮಧ್ಯದಲ್ಲೇ, ಹೌದು, ನಾನು ನಿರಾಕರಿಸುತ್ತಿದ್ದೇನೆ, ನಾನು ಒಂದು ಮಗುವಿನ ಜವಾಬ್ದಾರಿ ತೆಗೆದುಕೊಳ್ಳಲಾರೆ ಎನ್ನುತ್ತಾಳೆ. ಇದನ್ನು ಕೇಳಿದ ಕೂಡಲೇ ರಾಘವ್ಗೂ ಕೋಪ ಬರುತ್ತದೆ. ಸಾಕು ವರ್ಷ, ನೀವು ತುಂಬ ಮಾತನಾಡಿದ್ದೀರಿ. ನಾನು ನಿಮ್ಮನ್ನು ಏನು ಎಂದು ತಿಳಿದುಕೊಂಡಿದ್ದೆ, ಮತ್ತು ನೀವೇನು? ನನ್ನ ಸಿಯಾಳನ್ನು ಹೊರೆ ಎನ್ನಲು ನಿಮಗೆ ಯಾವುದೇ ಹಕ್ಕಿಲ್ಲ, ಮತ್ತು ಇಂದಿನಿಂದ ನನ್ನ ಸಿಯಾಳ ಹತ್ತಿರ ಬರಲು ಪ್ರಯತ್ನಿಸಬೇಡಿ ಎಂದು ಹೇಳಿ ಕೋಪದಿಂದ ಉದ್ದುದ್ದ ಹೆಜ್ಜೆ ಹಾಕುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ. ವರ್ಷ ತನ್ನ ಮುಖವನ್ನು ಕೈಗಳಲ್ಲಿ ಮುಚ್ಚಿಕೊಂಡು ಅಳಲು ಪ್ರಾರಂಭಿಸುತ್ತಾಳೆ ಮತ್ತು ಅಳುತ್ತಾ ಅಲ್ಲೇ ಬೆಂಚಿನ ಮೇಲೆ ಕುಳಿತುಕೊಳ್ಳುತ್ತಾಳೆ. ಅಳುತ್ತಾ ಅವಳು ತನ್ನನ್ನು ತಾನೇ ಪ್ರಶ್ನಿಸಿಕೊಳ್ಳುತ್ತಾಳೆ. ಯಾಕೆ ಭಗವಂತ, ಯಾಕೆ ಪ್ರತಿ ಬಾರಿಯೂ ನಾನೇ ಯಾಕೆ? ಮೊದಲು ವಿರಾಟ್ ಮತ್ತು ಈಗ ಸಿಯಾ. ನಾನು ಯಾರನ್ನೂ ಮನಸ್ಸಿನಿಂದ ಬಯಸುತ್ತೇನೋ ಅವರನ್ನು ನನ್ನಿಂದ ದೂರ ಯಾಕೆ ಮಾಡುತ್ತೀಯಾ? ನಾನು ಯಾವ ತಪ್ಪು ಮಾಡಿದ್ದೇನೆ ಎಂದು ನೀವು ನನಗೆ ಈ ರೀತಿ ಶಿಕ್ಷೆ ನೀಡುತ್ತಿದ್ದೀರಿ? ಸಿಯಾಳ ತಾಯಿ ಆಗುವುದು ಹೇಗೆ? ನನ್ನ ಸ್ವಂತ ಜೀವನಕ್ಕೆ ಖಾತರಿ ಇಲ್ಲದಿದ್ದರೂ ಆ ಮಗುವಿನ ಜೀವನದಲ್ಲಿ ನಾನು ಹೇಗೆ ಸೇರಿಕೊಳ್ಳಲಿ? 2 ಕ್ಷಣಗಳ ಸಂತೋಷವನ್ನು ನೀಡುವ ಬದಲು ಇಡೀ ಜೀವನದ ನೋವನ್ನು ಸಿಯಾಳಿಗೆ ನೀಡಲು ನನಗೆ ಸಾಧ್ಯವಿಲ್ಲ. ಅವಳು ತುಂಬ ಅಳುತ್ತಾ ಇದೆಲ್ಲವನ್ನು ಹೇಳುತ್ತಿದ್ದಳು. ಅವಳ ಸಂಕಟವನ್ನು ಕೇಳುವ, ಅವಳ ಸಂಕಟವನ್ನು ಕಡಿಮೆ ಮಾಡುವ ಯಾರೂ ಅವಳ ಬಳಿ ಇರಲಿಲ್ಲ. ಅವಳು ತುಂಬ ಹೊತ್ತು ಅಲ್ಲೇ ಕುಳಿತಿದ್ದಳು. ಅತ್ತ ಮನೆಯಲ್ಲಿ ವಿರಾಟ್ ಆಫೀಸ್ಗೆ ಸಿದ್ಧನಾಗುತ್ತಿದ್ದನು. ಅವನು ಸ್ನಾನಗೃಹದಿಂದ ಹೊರಬರುವ ಮೊದಲು ಕಾವ್ಯ ಕೋಣೆಯಿಂದ ಹೊರಗೆ ಹೋಗಿದ್ದಳು. ಕಾವ್ಯ ಉದ್ದೇಶಪೂರ್ವಕವಾಗಿ ಹೊರಗೆ ಹೋಗಿದ್ದಾಳೆಂದು ವಿರಾಟ್ಗೆ ಅರ್ಥವಾಗುತ್ತಿತ್ತು. ಅವಳು ಅವನಿಂದ ತಪ್ಪಿಸಿಕೊಳ್ಳುತ್ತಿದ್ದಳು. ವಿರಾಟ್ ತನ್ನ ಟೈ ಕಟ್ಟಿಕೊಳ್ಳುತ್ತಾ, ಅವಳು ಸಂಪೂರ್ಣವಾಗಿ ಹುಚ್ಚಿಯಾಗಿದ್ದಾಳೆ. ಮೊದಲು ನನ್ನನ್ನು ಕಾಡುತ್ತಿದ್ದಳು ಮತ್ತು ಈಗ ನನ್ನ ಮುಂದೆ ಬರುತ್ತಿಲ್ಲ ಅಂದುಕೊಳ್ಳುತ್ತಿದ್ದನು. ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಗುತ್ತದೆ. ಅದು ಆಫೀಸ್ನಿಂದ ಬಂದಿತ್ತು. ವಿರಾಟ್ ಫೋನನ್ನು ಕಿವಿಗೆ ಇಟ್ಟುಕೊಂಡು, ಹೌದು, ನಾನು ಬರುತ್ತಿದ್ದೇನೆ, ಸಭೆಯ ಎಲ್ಲ ಸಿದ್ಧತೆಗಳನ್ನು ಮಾಡಿ ಎಂದು ಹೇಳುತ್ತಾನೆ. ಸ್ವಲ್ಪ ಸಮಯದ ನಂತರ ಅವನು ಕಚೇರಿಗೆ ಹೋಗುತ್ತಾನೆ. ಕಾವ್ಯ ಒಮ್ಮೆಯೂ ಅವನ ಮುಂದೆ ಹೋಗುವುದಿಲ್ಲ. ಅವಳು ಈ ಸ್ಯಾಡಿಸ್ ತುಂಬ ರೊಮ್ಯಾಂಟಿಕ್ ಆಗುತ್ತಾನೆ ಎಂದು ಅವಳು ಊಹಿಸಿರಲಿಲ್ಲ. ದಿನ ಕಳೆದು ಸಂಜೆ ಆಗುತ್ತದೆ. ವರ್ಷಳ ಮಾತುಗಳಿಂದ ರಾಘವ್ ಕೂಡ ತುಂಬ ದುಃಖಿತನಾಗಿದ್ದನು. ಅವನು ಮೊದಲ ಬಾರಿಗೆ ಪ್ರೀತಿ ಮಾಡಿದ್ದನು ಮತ್ತು ಮೊದಲ ಬಾರಿಗೆ ಅವನ ಹೃದಯವು ತುಂಬ ಮುರಿದು ಹೋಯಿತು. ಇಂದು ಅವನು ತನ್ನ ಕೆಲಸಕ್ಕೂ ಹೋಗಿರಲಿಲ್ಲ. ವರ್ಷಳೊಂದಿಗೆ ಮಾತನಾಡಿದ್ದೀಯಾ ಎಂದು ಅವನ ತಾಯಿ ಅವನನ್ನು ಎಷ್ಟು ಬಾರಿ ಕೇಳಿದ್ದರು. ಮಾತನಾಡದಿದ್ದರೆ ಯಾವಾಗ ಮಾತನಾಡುತ್ತೀಯಾ? ಆದರೆ ರಾಘವ್ ಪ್ರತಿ ಬಾರಿಯೂ ಅವರ ಮಾತನ್ನು ತಪ್ಪಿಸುತ್ತಿದ್ದನು. ಅವನು ತನ್ನ ಕೋಣೆಗೆ ಹೋಗಿ ಬಾಗಿಲು ಒಳಗಿನಿಂದ ಮುಚ್ಚಿಕೊಳ್ಳುತ್ತಾನೆ. ಹಾಸಿಗೆಯ ಮೇಲೆ ಮಲಗಿರುವ ಸಿಯಾಳ ಮೇಲೆ ಅವನ ಕಣ್ಣು ಬೀಳುತ್ತದೆ. ಅವಳನ್ನು ನೋಡಿದಾಗ ಅವನ ಹೃದಯ ತುಂಬಿ ಬರುತ್ತದೆ. ಅವನು ಅವಳ ಬಳಿ ಕುಳಿತು ಅವಳ ತಲೆಯ ಮೇಲೆ ಪ್ರೀತಿಯಿಂದ ಕೈಯಾಡಿಸುತ್ತಾನೆ. ಬಹುಶಃ ತಾಯಿಯ ಪ್ರೀತಿ ನಿನ್ನ ಅದೃಷ್ಟದಲ್ಲಿಲ್ಲ ಅಂದುಕೊಳ್ಳುತ್ತಾನೆ. ಒಮ್ಮೆಲೆ ಅವನಿಗೆ ವರ್ಷಳ ಮಾತು, ನಾನು ಯಾವ ಮಗುವಿನ ಭಾರವನ್ನು ಹೊತ್ತುಕೊಳ್ಳಲಾರೆ ನೆನಪಾಗುತ್ತದೆ. ಮತ್ತೆ ರಾಘವ್ಗೆ ಕೋಪ ಬರುತ್ತದೆ. ನಾನು ನಿನ್ನನ್ನು ದ್ವೇಷಿಸುತ್ತೇನೆ ವರ್ಷ, ನಾನು ನಿನ್ನನ್ನು ದ್ವೇಷಿಸುತ್ತೇನೆ. ನನ್ನ ಸಿಯಾ ನನಗೆ ಭಾರವಲ್ಲ. ಇಂದಿನ ನಂತರ ನಿನ್ನ ಮುಖವನ್ನು ನಾನು ನೋಡಲಾರೆ ಎಂದು ಹೇಳುತ್ತಾನೆ. ಸಂಜೆ ಕಳೆದು ರಾತ್ರಿ 8 ಗಂಟೆಯಾಗಿತ್ತು. ಸೂರ್ಯವಂಶಿ ಮನೆಯವರೆಲ್ಲ ಹಾಲ್ನಲ್ಲಿ ಕುಳಿತು ಮಾತುಕತೆ ನಡೆಸುತ್ತಿದ್ದರು. ಆದರೆ ವಿರಾಟ್ ಇನ್ನೂ ಬಂದಿರಲಿಲ್ಲ ಮತ್ತು ಅವನು ಇಷ್ಟು ಬೇಗ ಮನೆಗೆ ಬರುತ್ತಿರಲಿಲ್ಲ. ಕಾವ್ಯ ಕೂಡ ಎಲ್ಲರೊಂದಿಗೆ ಕುಳಿತಿದ್ದಳು. ಅವಳು ಮತ್ತು ಗಹನ ತಮ್ಮ ತಮ್ಮ ಮಾತುಗಳಲ್ಲಿ ಮಗ್ನರಾಗಿದ್ದರು. ವಿರಾಟ್ ಎಂದಿನಂತೆ ತಡವಾಗಿ ಬರುತ್ತಾನೆ ಎಂದು ಕಾವ್ಯ ಭಾವಿಸಿದ್ದಳು. ಹಾಗಾಗಿ ಅವಳು ಅಲ್ಲಿ ಆರಾಮವಾಗಿ ಕುಳಿತಿದ್ದಳು. ಆದರೆ ಎಲ್ಲರ ಆಲೋಚನೆಗೆ ವಿರುದ್ಧವಾಗಿ ವಿರಾಟ್ ಸಮಯಕ್ಕಿಂತ ಮೊದಲೇ ಮನೆಗೆ ಬರುತ್ತಾನೆ. ಎಲ್ಲರೂ ಅವನನ್ನು ಭೂತವನ್ನು ನೋಡಿದಂತೆ ಆಶ್ಚರ್ಯದಿಂದ ನೋಡುತ್ತಾರೆ. ಕಾವ್ಯ ಅತಿ ಹೆಚ್ಚು ಆಶ್ಚರ್ಯಪಟ್ಟಿದ್ದಳು.
ವಿರಾಟ್ನ ಕಣ್ಣು ಕಾವ್ಯ ಮೇಲೆ ಬೀಳುತ್ತದೆ. ಗುಲಾಬಿ ಬಣ್ಣದ ಸೀರೆ, ಬಿಚ್ಚಿದ ಕೂದಲು, ಮುಖದ ಮೇಲೆ ಹಾರಾಡುವ ಕೆಲವು ಕೂದಲುಗಳು, ಹಣೆಯ ಮೇಲೆ ಚಿಕ್ಕ ಬಿಂದಿ, ತುಟಿಯ ಮೇಲೆ ಗುಲಾಬಿ ಲಿಪ್ಸ್ಟಿಕ್ ಮತ್ತು ಅದಕ್ಕಿಂತ ಹೆಚ್ಚಾಗಿ ಅವನನ್ನು ನೋಡುತ್ತಿದ್ದಂತೆಯೇ ಗುಲಾಬಿ ಬಣ್ಣಕ್ಕೆ ತಿರುಗಿದ ಅವಳ ಬಿಳಿ ಬಿಳಿ ಕೆನ್ನೆಗಳು. ಉಫ್! ವಿರಾಟ್ ಅವಳನ್ನು ನೋಡುತ್ತಾ ಕಳೆದು ಹೋದನು. ಅವನು ತನ್ನ ಕಣ್ಣು ರೆಪ್ಪೆಯನ್ನು ಮಿಟುಕಿಸುತ್ತಿರಲಿಲ್ಲ. ಕಾವ್ಯ ಅವನ ಈ ವರ್ತನೆಗೆ ಆಶ್ಚರ್ಯಪಟ್ಟಿದ್ದಳು. ಎಲ್ಲರೂ ವಿರಾಟ್ನನ್ನೇ ನೋಡುತ್ತಿದ್ದರು. ಆದರೆ ಈಗ ಅವಳಿಗೆ ಅದರಿಂದ ಯಾವುದೇ ವ್ಯತ್ಯಾಸವಾಗುತ್ತಿರಲಿಲ್ಲ. ಗಹನ ವಿರಾಟ್ನನ್ನು ರೇಗಿಸುತ್ತಾ, ಏನಾಯಿತು ಅಣ್ಣ, ಈ ದಿನಗಳಲ್ಲಿ ನೀವು ಆಫೀಸ್ನಿಂದ ತುಂಬ ಬೇಗ ಬರುತ್ತೀರಿ. ಮೊದಲೆಲ್ಲ ರಾತ್ರಿ ಇಡೀ ಕಾಣೆಯಾಗುತ್ತಿದ್ದೀರಿ. ಈಗ ನಿಮಗೆ ಏನಾಗಿದೆ ಎಂದು ಹೇಳುತ್ತಾಳೆ. ಕಾವ್ಯ ಮನಸ್ಸಿನಲ್ಲಿ ಈ ಹುಡುಗಿ ಸಂಪೂರ್ಣವಾಗಿ ಹುಚ್ಚಿ, ಏನನ್ನೋ ಮಾತನಾಡುತ್ತಿದ್ದಾಳೆ. ಮೊದಲು ಯಾರೂ ಕಾಯುವವರು ಇರಲಿಲ್ಲ ಮತ್ತು ನನ್ನ ಹೆಂಡತಿ ನನಗಾಗಿ ಕಾಯುತ್ತಾ ಹಸಿವಿನಿಂದ ಕೂತಿರಬಾರದು ಎಂದು ನಾನು ಬಯಸುವುದಿಲ್ಲ. ನಿರ್ಲಕ್ಷ್ಯದಿಂದ ಮಾತನಾಡುತ್ತಾ ವಿರಾಟ್ ಕಾವ್ಯ ಹತ್ತಿರ ಕುಳಿತು, ನಾನು ಸರಿಯಾಗಿ ಹೇಳಿದ್ದೇನಲ್ಲ ಶ್ರೀಮತಿ ಸೂರ್ಯವಂಶಿ ಎಂದು ಅವನು ಕಾವ್ಯಳನ್ನು ರೇಗಿಸುತ್ತಾ ಹೇಳುತ್ತಾನೆ. ವಿರಾಟ್ನ ಮಾತನ್ನು ಕೇಳಿ ಎಲ್ಲರ ತುಟಿಗಳ ಮೇಲೆ ಮಂದಹಾಸ ಮೂಡುತ್ತದೆ. ಆದರೆ ಕಾವ್ಯ ನಾಚಿಕೆಯಿಂದ ಸಾಯುತ್ತಿದ್ದಳು. ಅವಳು ತಕ್ಷಣ ಎದ್ದು ತನ್ನ ಕೋಣೆಗೆ ಓಡಿ ಹೋಗುತ್ತಾಳೆ. ವಿರಾಟ್ ಮನಸ್ಸಿನಲ್ಲಿ ನಗುತ್ತಾ, ಈಗ ಹೇಗೆ ತಪ್ಪಿಸಿಕೊಳ್ಳುತ್ತೀಯ ಶ್ರೀಮತಿ ಸೂರ್ಯವಂಶಿ? ಕಾವ್ಯ ಕೋಣೆಗೆ ಹೋಗಿ ತನ್ನ ಹೆಚ್ಚಿದ ಹೃದಯ ಬಡಿತವನ್ನು ಶಾಂತಗೊಳಿಸಲು ಜೋರಾಗಿ ಉಸಿರಾಡಲು ಪ್ರಾರಂಭಿಸುತ್ತಾಳೆ. ಓ ದೇವರೇ, ಇವನಿಗೇನಾಗಿದೆ? ಎಲ್ಲಿ ಬೇಕಾದರೂ ಪ್ರಾರಂಭಿಸುತ್ತಾನೆ, ಏನನ್ನಾದರೂ ಮಾತನಾಡುತ್ತಾನೆ. ಈ ಸ್ಯಾಡಿಸ್ ಅದಕ್ಕಿಂತ ಉತ್ತಮವಾಗಿತ್ತು ಎಂದು ಅವಳು ಗೊಣಕುತ್ತಿದ್ದಳು. ಅಷ್ಟರಲ್ಲಿ ಕೋಣೆಯ ಬಾಗಿಲು ತೆರೆದು ವಿರಾಟ್ ಒಳಗೆ ಬರುತ್ತಾನೆ. ಅವನು ಒಳಗೆ ಬರುತ್ತಿದ್ದಂತೆ ಕಾವ್ಯ ಒಂದು ದಿಂಬನ್ನು ಎತ್ತಿ ಅವನ ಮೇಲೆ ಎಸೆಯುತ್ತಾಳೆ ಮತ್ತು ಅವನ ಮೇಲೆ ಹತ್ತಲು ಹೋದವಳಂತೆ, ನಿನಗೆ ಹುಚ್ಚೆ ಏನಾದರೂ ಹಿಡಿದಿದೆಯಾ? ಹೊರಗೆ ಏನೆಲ್ಲ ಮಾತನಾಡುತ್ತಿದ್ದೆ, ನನಗೆ ಎಷ್ಟು ನಾಚಿಕೆಯಾಗುತ್ತಿತ್ತು ಗೊತ್ತಾ? ಹೀಗೆ ಯಾರಾದರೂ ಮಾಡುತ್ತಾರಾ ಎಂದು ಹೇಳುತ್ತಾಳೆ. ವಿರಾಟ್ ದಿಂಬನ್ನು ಪಕ್ಕಕ್ಕೆ ಇಡುತ್ತಾ, ನನ್ನ ಲೆಕ್ಕಾಚಾರ ಹೀಗಿದೆ. ಮನಸ್ಸಿನಲ್ಲಿರುವುದೇ ನನ್ನ ಮಾತಿನಲ್ಲಿರುತ್ತದೆ. ನಾನು ಎಲ್ಲರ ಮುಂದೆ ನಿನ್ನ ಮೇಲೆ ಕೋಪ ಮಾಡಿಕೊಳ್ಳಬಲ್ಲೆ ಎಂದಾದರೆ ಎಲ್ಲರ ಮುಂದೆ ಪ್ರೀತಿಯನ್ನು ತೋರಿಸಬಲ್ಲೆ. ಇದನ್ನು ಹೇಳುತ್ತಾ ಅವನು ಅವಳನ್ನು ಸೊಂಟದಿಂದ ಹಿಡಿದು ತನ್ನ ಹತ್ತಿರಕ್ಕೆ ಎಳೆದುಕೊಳ್ಳುತ್ತಾನೆ. ಅವನು ಆ ರೀತಿ ಸ್ಪರ್ಶಿಸಿದಾಗ ಕಾವ್ಯ ಒಮ್ಮೆಲೆ ಕಂಪಿಸುತ್ತಾಳೆ. ಅವಳ ಉಸಿರಾಟ ಏರುಪೇರಾಗುತ್ತದೆ. ಅವಳು ತಕ್ಷಣ ವಿರಾಟ್ನಿಂದ ಹಿಂದೆ ಸರಿಯುತ್ತಾಳೆ. ವಿರಾಟ್ ಕೂಡ ಇಂದು ಹಿಂದೆ ಸರಿಯುವವನಾಗಿರಲಿಲ್ಲ. ಅವನು ಅವಳನ್ನು ಸೊಂಟದಿಂದ ಹಿಡಿದು ತನ್ನ ಹತ್ತಿರಕ್ಕೆ ಎಳೆದುಕೊಳ್ಳುತ್ತಾ, ಯಾಕೆ ದೂರ ಓಡುತ್ತಿದ್ದೀಯಾ? ನನ್ನಲ್ಲಿ ಮುಳ್ಳು ಏನಾದರೂ ಇದೆಯಾ? ಅವನು ಅವಳನ್ನು ತನ್ನ ಎದೆಗೆ ತಾಗಿಸುತ್ತಾ ಹೇಳುತ್ತಾನೆ. ಮತ್ತು ಕಾವ್ಯ ಮತ್ತೆ ತನ್ನಿಂದ ದೂರವಾಗಬಾರದು ಎಂದು ತನ್ನ ಕೈಗಳನ್ನು ಅವಳ ಬೆನ್ನಿನ ಮೇಲೆ ಬಿಗಿಗೊಳಿಸುತ್ತಾನೆ. ಕಾವ್ಯಳ ಕೆನ್ನೆಗಳ ಬಣ್ಣ ಹೆಚ್ಚಾಗಿತ್ತು. ಅವಳು ಏನನ್ನು ಮಾತನಾಡದೆ ನಾಚಿಕೆಯಿಂದ ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾಳೆ. ವಿರಾಟ್ನ ಈ ರೂಪವನ್ನು ನೋಡಿ ಅವಳ ಸ್ಥಿತಿ ಕೆಟ್ಟಿತ್ತು. ನಾಚಿಕೆ ಮತ್ತು ನಾಜೂಕಿನ ಅನೇಕ ಭಾವನೆಗಳು ಅವಳ ಮುಖದ ಮೇಲೆ ಬರುತ್ತಿದ್ದವು. ಅದರಲ್ಲಿ ಅವಳು ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ವಿರಾಟ್ ಅವಳ ಪ್ರತಿ ನಡೆಯಲ್ಲೂ ತನ್ನ ಹೃದಯವನ್ನು ಕಳೆದುಕೊಳ್ಳುತ್ತಿದ್ದನು. ಅವನು ಕಾವ್ಯಳನ್ನು ಪ್ರೀತಿಸುವವರೆಗೂ ಪ್ರೀತಿಸಲಿಲ್ಲ. ಆದರೆ ಪ್ರೀತಿಸಿದಾಗ ಸಂಪೂರ್ಣವಾಗಿ ಮುಳುಗಿ ಹೋದನು. ತನ್ನನ್ನು ಕಾವ್ಯಳ ಬಣ್ಣದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡನು. ಅವನು ನಿಧಾನವಾಗಿ ಅವಳ ಹತ್ತಿರ ಹೋಗುತ್ತಾ, ಹೇಳು, ನನ್ನಲ್ಲಿ ಮುಳ್ಳು ಏನಾದರೂ ಇದೆಯಾ ಎಂದು ಹೇಳುತ್ತಾನೆ. ಕಾವ್ಯ ತಗ್ಗಿಸಿದ ಕಣ್ಣುಗಳಿಂದಲೇ ನನಗೆ ಗೊತ್ತಿಲ್ಲ ಎನ್ನುತ್ತಾಳೆ. ವಿರಾಟ್ ತನ್ನ ಕೈಯಿಂದ ಅವಳ ಮುಖವನ್ನು ಮೇಲಕ್ಕೆತ್ತಿ, ತಿಳಿದುಕೋ, ವ್ಯಕ್ತಿ ಪ್ರಸ್ತುತ ಇದನ್ನು ಹೇಳುತ್ತಾ ಅವನು ಅವಳ ತೊಟಿಗಳ ಮೇಲೆ ಬಾಗುತ್ತಾನೆ. ಮರುಕ್ಷಣವೇ ಕಾವ್ಯ ಅವನನ್ನು ತಳ್ಳುತ್ತಾ, ನೀನು ಸ್ಯಾಡಿಸ್ ಆಗಿಯೇ ಚೆನ್ನಾಗಿದ್ದೆ ಎಂದು ಹೇಳಿ ಅವಳು ಬೇಗನೆ ಕೋಣೆಯಿಂದ ಹೊರಗೆ ಓಡಿ ಹೋಗುತ್ತಾಳೆ. ವಿರಾಟ್ ನಗುತ್ತಾ, ಹುಚ್ಚಿ ಎಲ್ಲಿಯದು ಎನ್ನುತ್ತಾನೆ. ಮತ್ತೊಂದು ಕಡೆ ವರ್ಷ ದುಃಖದಿಂದ ತನ್ನ ಕೋಣೆಯಲ್ಲಿ ಕುಳಿತಿದ್ದಳು. ರಾಘವನ ಮಾತುಗಳು, ನಾನು ನಿನ್ನನ್ನು ಏನೆಂದು ತಿಳಿದುಕೊಂಡೆ ಮತ್ತು ನೀನು ಏನಾದೆ? ನನ್ನ ಸಿಯಾಳನ್ನು ಹೊರೆ ಎಂದು ಕರೆಯಲು ನಿನಗೆ ಯಾವುದೇ ಹಕ್ಕಿಲ್ಲ. ಇಂದಿನಿಂದ ನನ್ನ ಸಿಯ ಬಳಿ ಸುಳಿಯಬೇಡ ಎನ್ನುವ ಮಾತುಗಳು ಇನ್ನೂ ಅವಳಿಗೆ ಕೇಳಿಸುತ್ತಿದ್ದವು. ಅವಳ ಕಣ್ಣುಗಳು ಹತ್ತು ಊದಿಕೊಂಡಿದ್ದವು. ಮುಖದ ಮೇಲೆ ಕಣ್ಣೀರಿನ ಗುರುತುಗಳು ಒಣಗಿ ಹೋಗಿದ್ದವು. ತನ್ನ ಹಾಸಿಗೆಗೆ ಹೊರಗೆ ಕುಳಿತು ಅವಳು ತನ್ನ ಕೋಣೆಯ ಬೆಳಕನ್ನು ಆಫ್ ಆನ್ ಮಾಡುತ್ತಾ ಏನೋ ಆಳವಾಗಿ ಯೋಚಿಸುತ್ತಿದ್ದಳು. ರಾಘವ್ಗೂ ನಿದ್ರೆ ಬರುತ್ತಿರಲಿಲ್ಲ. ಅವನ ಮನಸ್ಸಿನಲ್ಲಿಯೂ ವರ್ಷ ಸಿಲುಕಿಕೊಂಡಿದ್ದಳು. ಅವನು ಎಷ್ಟೇ ಪ್ರಯತ್ನಿಸಿದರೂ ಅವಳನ್ನು ತನ್ನ ಮನಸ್ಸು ಮತ್ತು ಮೆದುಳಿನಿಂದ ಹೊರಹಾಕಲು ಸಾಧ್ಯವಾಗುತ್ತಿರಲಿಲ್ಲ. ಅವನು ಕೂಡ ಹಾಸಿಗೆಗೆ ಹೊರಗೆ ಕುಳಿತು ಕೋಣೆಯ ಬೆಳಕನ್ನು ಆಫ್ ಆನ್ ಮಾಡುತ್ತಿದ್ದನು. ಇತ್ತ ಮನೆಯಲ್ಲಿ ಕಾವ್ಯ ವಿರಾಟ್ನನ್ನು ತಳ್ಳಿ ಕೋಣೆಯಿಂದ ಬೇಗನೆ ಓಡಿ ಹೋಗುತ್ತಾಳೆ. ಅವಳ ಹೆಜ್ಜೆಗಳು ವಿರಾಟ್ಗಾಗಿ ಊಟ ಬಿಸಿ ಮಾಡಲು ಅಡುಗೆ ಮನೆಯ ಕಡೆಗೆ ಸಾಗುತ್ತವೆ. ಅಡುಗೆ ಮನೆಯಲ್ಲಿ ಉಷಾ ಮತ್ತು ಗಹನ ಈಗಾಗಲೇ ಇದ್ದರು. ವಿರಾಟ್ನ ಬದಲಾದ ರೂಪವನ್ನು ನೋಡಿ ಉಷಾರವರು ತುಂಬ ಸಂತೋಷಪಟ್ಟಿದ್ದರು. ಅವರು ಯಾವಾಗಲೂ ವಿರಾಟ್ನನ್ನು ಸಂತೋಷವಾಗಿ ನೋಡಲು ಬಯಸುತ್ತಿದ್ದರು ಮತ್ತು ಈಗ ವಿರಾಟ್ ಸಂತೋಷವಾಗಿರಲು ಪ್ರಾರಂಭಿಸಿದ್ದನು. ಉಷಾರವರು ಸಂತೋಷದಿಂದ ಹೇಳುತ್ತಾರೆ, ದೇವರೇ, ನನ್ನ ವಿರಾಟ್ನನ್ನು ಹೀಗೆಯೇ ಸಂತೋಷವಾಗಿರಿಸು. ನನ್ನ ಮಗುವಿನ ಮುಖದಲ್ಲಿ ನಗುವನ್ನು ನೋಡಲು ನಾನು ಹಂಬಲಿಸಿದ್ದೆ. ಆದರೆ ಕಾವ್ಯ ಅದನ್ನು ಮಾಡಿ ತೋರಿಸಿದಳು. ನನ್ನ ಮಗುವನ್ನು ಕತ್ತಲೆಯಿಂದ ಹೊರಗೆ ತಂದಳು. ಅವರಿಬ್ಬರು ಯಾವಾಗಲೂ ಹೀಗೆಯೇ ನಗುತ್ತಾ ಆಡುತ್ತಾ ಇರಲಿ
ಇಬ್ಬರ ಪ್ರೀತಿ ಹೀಗೆ ಇರಲಿ. ಅವರು ಮಾತನಾಡುತ್ತಿದ್ದಂತೆ ಗಹನಾಗೆ ವರ್ಷ ನೆನಪಾಗುತ್ತಿದ್ದಳು. ಏಕೆಂದರೆ ವರ್ಷ ವಿರಾಟ್ನ ದೃಷ್ಟಿಯಲ್ಲಿ ಕೆಟ್ಟವಳಾಗದಿದ್ದರೆ ಇಂದು ವಿರಾಟ್ ತನ್ನ ಜೀವನದಲ್ಲಿ ಮುಂದೆ ಸಾಗುತ್ತಿರಲಿಲ್ಲ ಎಂದು ಅವಳಿಗೆ ಚೆನ್ನಾಗಿ ತಿಳಿದಿತ್ತು. ಅಥವಾ ವರ್ಷಳ ಸ್ಥಿತಿಯನ್ನು ತಿಳಿದು ಕುಗ್ಗಿ ಹೋಗುತ್ತಿದ್ದನು. ಆದರೆ ವರ್ಷ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡು ವಿರಾಟ್ನನ್ನು ನೋಡಿಕೊಂಡಳು. ಗಹನ ಮನಸ್ಸಿನಲ್ಲಿ ಧನ್ಯವಾದ ಹೇಳುವುದಾದರೆ ವರ್ಷಾಗೆ ಹೇಳು ಅಮ್ಮ, ಇಲ್ಲದಿದ್ದರೆ ಇಂದು ಅಣ್ಣನ ಸ್ಥಿತಿ ಬೇರೆಯೇ ಆಗಿರುತ್ತಿತ್ತು ಎಂದು ಯೋಚಿಸುತ್ತಾ ನಾನು ಈಗ ಬರುತ್ತೇನೆ ಅಮ್ಮ ಎಂದು ಹೇಳಿ ತನ್ನ ಕೋಣೆಗೆ ಓಡಿ ಹೋಗುತ್ತಾಳೆ. ಈ ಹಾಲನ್ನು ತೆಗೆದುಕೊಂಡು ಹೋಗು ಎಂದು ಹುಷಾರವರು ಅವಳಿಗೆ ಕೂಗುತ್ತಾರೆ. ಆದರೆ ಅಷ್ಟರಲ್ಲಿ ಗಹನ ಅಲ್ಲಿಂದ ಹೋಗಿರುತ್ತಾಳೆ. ಅವಳು ಹೋದ ತಕ್ಷಣ ಕಾವ್ಯ ಅಲ್ಲಿಗೆ ಬರುತ್ತಾಳೆ. ಹುಷಾರ ಮುಂದೆ ಅವಳಿಗೆ ತುಂಬ ನಾಚಿಕೆಯಾಗುತ್ತಿತ್ತು. ಹುಷಾರವರು ಅವಳನ್ನು ಹರಿಸುತ್ತಾ ನನ್ನ ಮಗಳೇ, ಹೀಗೆ ಸಂತೋಷವಾಗಿರು, ನಿನಗೆ ಯಾರ ಕಣ್ಣು ಬೀಳದಿರಲಿ ಎನ್ನುತ್ತಾರೆ. ಇತ್ತ ಗಹನ ತನ್ನ ಕೋಣೆಗೆ ಹೋಗಿ ವರ್ಷಾಳಿಗೆ ಫೋನ್ ಮಾಡುತ್ತಾಳೆ. ವರ್ಷ ಅವಳಿಗೆ ಫೋನ್ ಮಾಡದಂತೆ ಹೇಳಿದ್ದರೂ ಗಹನ ಕೆಲವೊಮ್ಮೆ ಅವಳಿಗೆ ಫೋನ್ ಮಾಡುತ್ತಿದ್ದಳು. ರಿಂಗ್ ಆಗುತ್ತಿತ್ತು. ತನ್ನ ಫೋನ್ ರಿಂಗ್ ಆಗುವುದರಿಂದ ವರ್ಷಳ ಗಮನವೂ ಭಂಗವಾಗುತ್ತದೆ ಮತ್ತು ಅವಳು ತನ್ನ ಆಳವಾದ ಆಲೋಚನೆಯಿಂದ ಹೊರಬರುತ್ತಾಳೆ. ಅವಳು ತನ್ನ ಫೋನ್ ನೋಡುತ್ತಾಳೆ. ಗಹನಾಳ ನಂಬರ್ ನೋಡಿ ಮನಸ್ಸಿನಲ್ಲಿ ಈ ಹುಡುಗಿಯು ಫೋನ್ ಮಾಡಬೇಡ ಎಂದು ಅವಳಿಗೆ ಎಷ್ಟು ಬಾರಿ ಹೇಳಿದ್ದೇನೆ, ಆದರೆ ಅವಳು ಕೇಳುವುದೇ ಇಲ್ಲ ಎಂದು ಯೋಚಿಸುತ್ತಾ ಫೋನ್ ಎತ್ತಿಕೊಳ್ಳುತ್ತಾಳೆ. ಆದರೆ ಅವಳು ಏನಾದರೂ ಮಾತನಾಡುವ ಮೊದಲೇ ಗಹನ ಮಾತನಾಡಲು ಪ್ರಾರಂಭಿಸುತ್ತಾಳೆ. ನನಗೆ ಫೋನ್ ಮಾಡಬೇಡ ಎಂದು ನಿನಗೆ ಎಷ್ಟು ಬಾರಿ ಹೇಳಿದ್ದೇನೆ, ಆದರೆ ನೀನು ಕೇಳುವುದೇ ಇಲ್ಲ. ಗಹನ ವರ್ಷಳನ್ನು ಅನುಕರಿಸುತ್ತಾ ಹೇಳುತ್ತಾಳೆ. ನೀನು ಇದನ್ನೇ ಹೇಳಲು ಬಯಸಿದ್ದೆ ತಾನೆ? ಅವಳ ಮಾತನ್ನು ಕೇಳಿ ವರ್ಷಳ ತುಟಿಗಳ ಮೇಲೆ ಸಣ್ಣ ನಗು ಮೂಡುತ್ತದೆ. ಆದರೆ ಅವಳು ಸುಳ್ಳು ಕೋಪವನ್ನು ತೋರಿಸುತ್ತಾಳೆ. ಹೌದು, ನನಗೆ ಫೋನ್ ಮಾಡಬೇಡಿ ಎಂದು ನಿನಗೆ ಹೇಳಿದ್ದೇನಲ್ಲ, ಆದರೆ ನೀನು ಕೇಳುವುದೇ ಇಲ್ಲ ತಾನೆ? ಸರಿ ಬಿಡು, ಈಗಲಾದರೂ ಮಾತನಾಡು. ನೀನು ಹೇಗಿದ್ದೀಯಾ? ಚೆನ್ನಾಗಿದ್ದೀಯಾ ತಾನೆ? ಗಹನ ಒಂದೇ ಬಾರಿಗೆ ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸುತ್ತಾಳೆ. ವರ್ಷ ತನ್ನ ಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿದೆ. ಪ್ರತಿದಿನ ಅವಳು ಸಾವಿನ ಕಡೆಗೆ ಒಂದೊಂದು ಹೆಜ್ಜೆ ಇಡುತ್ತಿದ್ದಾಳೆ ಎಂದು ಅವಳಿಗೆ ಹೇಗೆ ಹೇಳುವುದು? ಈಗ ಚೆನ್ನಾಗಿದ್ದೇನೆ, ಮುಂದೆ ಗೊತ್ತಿಲ್ಲ, ವರ್ಷ ನಿರಾಶೆಯಿಂದ ಹೇಳುತ್ತಾಳೆ. ಅವಳ ಧ್ವನಿಯಿಂದ ಅವಳು ಚೆನ್ನಾಗಿಲ್ಲ ಎಂದು ಗಹನಾಗೆ ಅರ್ಥವಾಗುತ್ತದೆ. ಅವಳಿಗೆ ಏನು ಹೇಳಬೇಕೆಂದು ತಿಳಿಯುವುದಿಲ್ಲ. 2 ಕ್ಷಣಗಳ ಕಾಲ ಇಬ್ಬರ ಕಡೆಯಿಂದಲೂ ಮೌನ ಆವರಿಸುತ್ತದೆ. ವಿರಾಟ್ ಹೇಗಿದ್ದಾನೆ ಎಂದು ಒಮ್ಮೆ ಕೇಳಬೇಕು ಎಂದು ವರ್ಷಳ ಮನಸ್ಸು ಪದೇ ಪದೇ ಹೇಳುತ್ತಿತ್ತು. ಅವನು ಸಂತೋಷವಾಗಿರಲು ಪ್ರಾರಂಭಿಸಿದ್ದಾನ? ನನ್ನನ್ನು ಮರೆತು ಬಿಟ್ಟಿದ್ದಾನ? ಆದರೆ ಏನನ್ನು ಯೋಚಿಸಿ ಅವಳು ಸುಮ್ಮನಾಗುತ್ತಾಳೆ. ಆದರೆ ಹೇಗೋ ಗೊತ್ತಿಲ್ಲ, ಗಹನ ಅವಳ ಮನಸ್ಸಿನ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ ಮತ್ತು ಅವಳೇ ಮಾತನಾಡಲು ಪ್ರಾರಂಭಿಸುತ್ತಾಳೆ. ವಿರಾಟ್ ಅಣ್ಣ ಚೆನ್ನಾಗಿದ್ದಾನೆ ವರ್ಷ, ಮತ್ತು ಅವನು ಈಗ ಸಂತೋಷವಾಗಿರಲು ಪ್ರಾರಂಭಿಸಿದ್ದಾನೆ. ಕಾವ್ಯ ಅತ್ತಿಗೆ ಅಣ್ಣನನ್ನು ತುಂಬ ಪ್ರೀತಿಸುತ್ತಾರೆ ಮತ್ತು ಅವರ ಪ್ರೀತಿ ಅಣ್ಣನನ್ನು ಬದಲಾಯಿಸಿದೆ, ಸಂಪೂರ್ಣವಾಗಿ ಬದಲಾಯಿಸಿದೆ. ಇದು ಅದೇ ಅಣ್ಣ ಎಂದು ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ. ವಿರಾಟ್ ಕೂಡ ಕಾವ್ಯಳನ್ನು ಪ್ರೀತಿಸಲು ಪ್ರಾರಂಭಿಸಿದ್ದಾನ? ವರ್ಷ ಈ ಪ್ರಶ್ನೆಯನ್ನು ಏಕೆ ಕೇಳಿದಳು ಎಂದು ಅವಳಿಗೆ ತಿಳಿದಿಲ್ಲ. ಗಹನ ಏನನ್ನೂ ಮಾತನಾಡುವುದಿಲ್ಲ. ನಿನ್ನ ಮೌನದಿಂದ ನನಗೆ ನನ್ನ ಉತ್ತರ ಸಿಕ್ಕಿತು ಗಹನ. ವಿರಾಟ್ ತನ್ನ ಹೆಂಡತಿಯನ್ನು ಪ್ರೀತಿಸಲು ಪ್ರಾರಂಭಿಸಿದ್ದಾನೆ ಎಂದು ನೀನು ನನಗೆ ಹೇಳಿದರೆ ನನಗೆ ದುಃಖವಾಗುತ್ತದೆ ಎಂದು ನಿನಗೆ ಅನಿಸಿತೇನೋ? ಕೆಟ್ಟದಾಗಿ ಅನಿಸುತ್ತದೆಯೇ? ಅದೇ ಯೋಚಿಸುತ್ತಿದ್ದೀಯಾ ತಾನೆ? ಹುಚ್ಚು ಹುಡುಗಿ, ನಾನು ಯಾವಾಗಲೂ ವಿರಾಟ್ನ ಸಂತೋಷವನ್ನೇ ಬಯಸುತ್ತಿದ್ದೆ. ಅವನು ತನ್ನ ಜೀವನ ಸಂಗಾತಿಯೊಂದಿಗೆ ಸಂತೋಷವಾಗಿದ್ದಾನೆ ಮತ್ತು ನನಗೆ ಇನ್ನೇನು ಬೇಕು? ಅವನ ಸಂತೋಷಕ್ಕಾಗಿ ನಾನು ಅವನಿಂದ ದೂರ ಹೋದೆ. ಈಗ ಶಾಂತಿಯಿಂದ ಸಾಯಬಲ್ಲೆ. ಅವಳ ಮಾತುಗಳಿಂದ ಗಹನಾಳ ಹೃದಯ ತುಂಬಿ ಬರುತ್ತದೆ. ಅವಳು ಅಳುತ್ತಾಳೆ. ನೀನು ಯಾಕಿಷ್ಟು ಒಳ್ಳೆಯವಳು ವರ್ಷ? ನೀನು ಅಣ್ಣನನ್ನು ಎಷ್ಟು ಪ್ರೀತಿಸುತ್ತೀಯಾ? ನಿನ್ನ ಜಾಗದಲ್ಲಿ ಬೇರೆಯವರಿದ್ದರೆ? ಇಲ್ಲ, ನೀನು ನಿನ್ನನ್ನು ಮೊದಲು ಯೋಚಿಸದೆ ಅಣ್ಣನ ಬಗ್ಗೆ ಯೋಚಿಸಿದೆ. ಅಣ್ಣನಿಗೆ ಯಾವುದೇ ತೊಂದರೆಯಾಗಬಾರದೆಂದು ನೀನೇ ಅಣ್ಣನ ದೃಷ್ಟಿಯಲ್ಲಿ ಕೆಟ್ಟವಳಾದೆ. ನಿನಗೆ ಬ್ರೈನ್ ಟ್ಯೂಮರ್ ಇದೆ ಎಂಬ ವಿಷಯವನ್ನು ನೀನು ಅವಳು ಮಾತನಾಡುತ್ತಿದ್ದಾಗಲೇ ಏನೋ ಬೀಳುವ ಶಬ್ದ ಕೇಳಿಸುತ್ತದೆ. ಗಹನ ತಿರುಗಿ ನೋಡುತ್ತಾಳೆ. ಅವಳ ಹಿಂದೆ ಕಾವ್ಯ ನಿಂತಿದ್ದಳು. ಅವಳ ಮುಖವೆಲ್ಲ ಕಣ್ಣೀರಿನಿಂದ ಒದ್ದೆಯಾಗಿತ್ತು. ಅವಳು ಎಲ್ಲವನ್ನೂ ಕೇಳಿಸಿಕೊಂಡಿದ್ದಾಳೆಂದು ಸ್ಪಷ್ಟವಾಗಿ ತಿಳಿದು ಬರುತ್ತಿತ್ತು. ಅವಳು ಅವಳಿಗಾಗಿ ಹಾಲು ತಂದಿದ್ದಳು. ಆದರೆ ಆ ಹಾಲಿನ ಲೋಟ ಈಗ ಅವಳ ಕೈಯಿಂದ ಜಾರಿ ಕೆಳಗೆ ಬಿದ್ದಿತ್ತು. ಅವಳು ಕಣ್ಣೀರಿನಿಂದ ತುಂಬಿದ ಕಣ್ಣುಗಳಿಂದ ಗಹನಾಳನ್ನು ನೋಡುತ್ತಿದ್ದಳು. ಇದೆಲ್ಲ ನಿಜವೇ ಎಂದು ಕೇಳುವಂತೆ. ಪ್ರತಿಯಾಗಿ ಗಹನ ತನ್ನ ಕಣ್ಣುಗಳನ್ನು ತಗ್ಗಿಸುತ್ತಾಳೆ. ಕಾವ್ಯ ಹಿಂದೆ ಸರಿಯುತ್ತಾ ಗೋಡೆಗೆ ತಾಗಿ ಇದು ಸಾಧ್ಯವಿಲ್ಲ, ಇದು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ. ಗಹನ ಬೇಗನೆ ಫೋನ್ ಕಟ್ ಮಾಡಿ ಕಾವ್ಯ ಬಳಿ ಹೋಗಿ ಅವಳನ್ನು ಸಮಾಧಾನಿಸುತ್ತಾಳೆ. ಅತ್ತಿಗೆ, ನಿಮ್ಮನ್ನು ನೀವು ಸಮಾಧಾನಿಸಿಕೊಳ್ಳಿ ಎಂದು ಹೇಳುತ್ತಾಳೆ. ಕಾವ್ಯ ಅವಳ ಕೆನ್ನೆಗೆ ಒಂದು ಏಟು ಹೊಡೆದು, ಸುಳ್ಳು ಹೇಳುವಾಗ ನಿನಗೆ ನಾಚಿಕೆಯಾಗಲಿಲ್ಲವೇ? ಮರುಕ್ಷಣವೇ ಗಹನ ಅವಳನ್ನು ತಬ್ಬಿಕೊಂಡು ಜೋರಾಗಿ ಅಳಲು ಪ್ರಾರಂಭಿಸುತ್ತಾಳೆ. ನಾನು ಏನು ಮಾಡಲಿ ಅತ್ತಿಗೆ? ನನಗೆ ಏನೂ ಅರ್ಥವಾಗಲಿಲ್ಲ. ನಿಮ್ಮನ್ನು ಮತ್ತು ಅಣ್ಣನನ್ನು ಒಂದಾಗಿಸಲು ನನಗೆ ಇದೊಂದೇ ದಾರಿ ಕಂಡಿತು ಮತ್ತು ವರ್ಷ ಕೂಡ ಇದನ್ನೇ ಬಯಸುತ್ತಿದ್ದಳು. ಇಂದು ನಾನು ನಿಮಗೆ ಎಲ್ಲ ಸತ್ಯವನ್ನು ಹೇಳುತ್ತೇನೆ, ಸಂಪೂರ್ಣ ಸತ್ಯವನ್ನು.
ಇದರ ನಂತರ ಅವಳು ಕಾವ್ಯಗೆ ಒಂದೊಂದಾಗಿ ಎಲ್ಲ ಸತ್ಯವನ್ನು ಹೇಳಲು ಪ್ರಾರಂಭಿಸುತ್ತಾಳೆ. ಇತ್ತ ವಿರಾಟ್ ಕಾವ್ಯಳಿಗಾಗಿ ಕಾಯುತ್ತಿದ್ದನು. ಅವನು ತನ್ನ ಬಟ್ಟೆಗಳನ್ನು ಸಹ ಬದಲಾಯಿಸಿಕೊಂಡಿದ್ದನು. ತನ್ನ ಮತ್ತು ಕಾವ್ಯಗೆ ಊಟವನ್ನು ಕೋಣೆಗೆ ತರಿಸಿದ್ದನು. ಆದರೆ ಕಾವ್ಯಳ ಸುಳಿವೇ ಇಲ್ಲ. ಓಫೋ, ಈ ಹುಡುಗಿ ಎಲ್ಲಿ ಉಳಿದಳು? ಅವಳ ಫೋನ್ ಕೂಡ ಇಲ್ಲೇ ಇದೆ. ಇತ್ತ ಕಾವ್ಯಗೆ ಸತ್ಯಗಳು ಒಂದೊಂದಾಗಿ ತಿಳಿದು ಬರುತ್ತಿದ್ದಂತೆ ವರ್ಷ ಅವಳ ದೃಷ್ಟಿಯಲ್ಲಿ ಮೇಲೆ ಇರುತ್ತಿದ್ದಳು. ವಿರಾಟ್ ತನ್ನ ಜೀವನದಲ್ಲಿ ಮುಂದೆ ಸಾಗಲು ವರ್ಷ ಉದ್ದೇಶಪೂರ್ವಕವಾಗಿ ತನ್ನನ್ನು ವಿರಾಟ್ನ ದೃಷ್ಟಿಯಲ್ಲಿ ಕೆಳಗೆ ಇಳಿಸಿಕೊಂಡಳು. ಇದ್ದಕ್ಕಿದ್ದಂತೆ ಕಾವ್ಯಗೆ ವಿರಾಟ್ ನೆನಪಾಗುತ್ತಾನೆ. ವರ್ಷ ಇಲ್ಲದೆ ವಿರಾಟ್ನ ಸ್ಥಿತಿಯು ಎಷ್ಟು ಕೆಟ್ಟದಾಗಿತ್ತು ಎಂದು ಅವಳಿಗೆ ನೆನಪಾಗುತ್ತದೆ. ಆದರೆ ಇಂದು ಅವನು ಅವಳನ್ನು ದ್ವೇಷಿಸುತ್ತಾನೆ, ಕೇವಲ ದ್ವೇಷಿಸುತ್ತಾನೆ. ಆದರೆ ಈ ಸತ್ಯ ವಿರಾಟ್ನ ಮುಂದೆ ಬಂದರೆ ಏನಾಗುತ್ತದೆ? ಆಗಲೂ ಅವನು ನನ್ನನ್ನು ಪ್ರೀತಿಸುತ್ತಾನೆಯೇ ಅಥವಾ ನನ್ನನ್ನು ಬಿಟ್ಟು ವರ್ಷ ಬಳಿ ಹೋಗುತ್ತಾನೆಯೇ? ಹಲವಾರು ಪ್ರಶ್ನೆಗಳು ಅವಳ ಮನಸ್ಸಿನಲ್ಲಿ ಸುತ್ತುತ್ತಿವೆ. ಅವಳು ಅಲ್ಲೇ ಸೋಫಾದ ಮೇಲೆ ಕುಳಿತುಕೊಳ್ಳುತ್ತಾಳೆ. ಇದು ಸರಿಯಾಗಲಿಲ್ಲ. ವಿರಾಟ್ಗೆ ಸತ್ಯ ತಿಳಿದರೆ? ಗಹನ ಇದ್ದಕ್ಕಿದ್ದಂತೆ ಅವಳ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು, ಇಲ್ಲ ಅತ್ತಿಗೆ, ಈ ಸತ್ಯ ಅಣ್ಣನಿಗೆ ಎಂದಿಗೂ ತಿಳಿಯಬಾರದು, ಎಂದಿಗೂ ಇಲ್ಲ. ಅಣ್ಣ ಮತ್ತೆ ಕುಗ್ಗಿ ಹೋಗುತ್ತಾರೆ. ವರ್ಷ ಅಣ್ಣ ಕುಗ್ಗಿ ಹೋಗುವುದನ್ನು ನೋಡಲು ಬಯಸುತ್ತಿರಲಿಲ್ಲ. ಅದಕ್ಕಾಗಿಯೇ ಅವಳು ಇದೆಲ್ಲವನ್ನು ಮಾಡಿದಳು. ದಯವಿಟ್ಟು ನೀವು ಕೂಡ ಅಣ್ಣನಿಗೆ ಏನನ್ನೂ ಹೇಳಬೇಡಿ. ನಿಮ್ಮ ಬಗ್ಗೆ ಯೋಚಿಸಿ ಅತ್ತಿಗೆ, ನಿಮ್ಮ ಜೀವನದ ಬಗ್ಗೆ ಯೋಚಿಸಿ. ನನ್ನ ಆಣೆ ಅತ್ತಿಗೆ, ನೀವು ಕೇಳುತ್ತಿದ್ದೀರಲ್ಲವಾ ಎಂದು ಹೇಳುತ್ತಾಳೆ. ಕಾವ್ಯ ಏನನ್ನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಗಹನ ಅವಳನ್ನು ಕೂಗುತ್ತಲೇ ಇರುತ್ತಾಳೆ. ಆದರೆ ಕಾವ್ಯ ನಿಲ್ಲುವುದಿಲ್ಲ. ಓಫೋ, ಭಾವನೆಗಳಲ್ಲಿ ಕೊಚ್ಚಿಕೊಂಡು ಅತ್ತಿಗೆ ಅಣ್ಣನಿಗೆ ಸತ್ಯ ಹೇಳಿ ಬಿಡಬಾರದು ಎಂದು ಗಹನ ಮನಸ್ಸಿನಲ್ಲಿ ಯೋಚಿಸುತ್ತಾಳೆ. ಇತ್ತ ವಿರಾಟ್ನ ತಾಳ್ಮೆ ಕುಸಿಯುತ್ತಿತ್ತು. ಕಾವ್ಯ ಕೋಣೆಗೆ ಏಕೆ ಬರುತ್ತಿಲ್ಲ ಎಂದು ಅವನು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದನು. ನಾನೇ ಹೋಗಿ ಅವಳನ್ನು ಕರೆದುಕೊಂಡು ಬರುತ್ತೇನೆ ಎಂದು ಹೇಳಿ ಅವನು ಸೋಫಾದಿಂದ ಹೇಳುತ್ತಾನೆ. ಆದರೆ ಅಷ್ಟರಲ್ಲಿ ಕೋಣೆಯ ಬಾಗಿಲು ತೆರೆಯುತ್ತದೆ ಮತ್ತು ಕಾವ್ಯ ಒಳಗೆ ಬರುತ್ತಾಳೆ. ಓಫೋ, ನೀನು ಎಲ್ಲಿ ಉಳಿದಿದ್ದೆ ಎಂದು ಹೇಳುತ್ತಾ ಅವನ ಕಣ್ಣು ಅವಳ ಮುಖದ ಮೇಲೆ ಬೀಳುತ್ತದೆ. ಕಣ್ಣುಗಳು ಇನ್ನೂ ತೇವವಾಗಿದ್ದವು. ಮುಖ ಸಂಪೂರ್ಣವಾಗಿ ಬಾಡಿತ್ತು. ಅವಳು ತುಂಬ ಹತ್ತಿದ್ದಾಳೆಂದು ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಅವಳ ಈ ಸ್ಥಿತಿಯನ್ನು ನೋಡಿ ವಿರಾಟ್ ಕೂಡ ಆಶ್ಚರ್ಯಪಡುತ್ತಾನೆ. ಅವನು ಬೇಗನೆ ಅವಳ ಬಳಿ ಹೋಗಿ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು, ಕಾವ್ಯ, ನೀನು ಚೆನ್ನಾಗಿದ್ದೀಯಾ ತಾನೇ? ನಿನಗೇನಾದರೂ ಯಾರಾದರೂ ಏನಾದರೂ ಹೇಳಿದರೆ? ನನ್ನಿಂದ ಏನಾದರೂ ತಪ್ಪಾಗಿದೆಯೇ? ವಿರಾಟ್ನ ಧ್ವನಿಯಲ್ಲಿ ಅವಳಿಗಾಗಿ ಪ್ರೀತಿ ಮತ್ತು ಕಾಳಜಿ ಸ್ಪಷ್ಟವಾಗಿ ಎದ್ದು ಕಾಣುತ್ತಿತ್ತು. ಕಾವ್ಯ ಕಣ್ಣುಗಳನ್ನು ಎತ್ತಿ ಅವನನ್ನು ನೋಡುತ್ತಾಳೆ. ಇಷ್ಟವಿಲ್ಲದಿದ್ದರೂ ಕಣ್ಣೀರು ಕೆನ್ನೆಯ ಮೇಲೆ ಹರಿಯುತ್ತದೆ ಮತ್ತು ಅವಳು ಇದ್ದಕ್ಕಿದ್ದಂತೆ ಅವನ ಎದೆಗೆ ತಲೆ ಒರಗಿಸಿ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸುತ್ತಾಳೆ. ಮುಂದುವರಿಯುವುದು.